ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಯಾರ್ಯಾರು ಎಷ್ಟು ಲೀಡಲ್ಲಿ ಗೆದ್ದರು ಇದರ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಮುಂದಿನ ಕ್ಷೇತ್ರವನ್ನು ನೋಡ್ತಾ ಹೋಗೋಣ. ಮಂಡ್ಯದಲ್ಲಿ ಏನಾಗಿದೆ ಅಂತಂದರೆ JDSನಿಂದ ಕುಮಾರಸ್ವಾಮಿ ಅವರು ಮತ್ತು ಕಾಂಗ್ರೆಸ್ನಿಂದ ಸ್ಟಾರ್ ಚಂದ್ರು ನಿಂತಿದ್ದರು. ಕುಮಾರಸ್ವಾಮಿ ಅವರು 8,51,881 ಮತ ಪಡೆದರೆ ಸ್ಟಾರ್ ಚಂದ್ರು 5,67,261 ಮತ ಪಡೆದಿದ್ದಾರೆ. ಮಂಡ್ಯದಲ್ಲಿ ಗೆಲುವಿನ ಅಂತರ 2,84,620. ಇದು ಕೂಡ ಹಂಗೆ ನೋಡೋಕೆ ಹೋದರೆ ಒಂದು ದೊಡ್ಡ ಮಾರ್ಜಿನ್ನಲ್ಲಿ ಮಾಜಿ ಮುಖ್ಯಮಂತ್ರಿಯ ಗೆಲುವು. ಮಾಜಿ ಮುಖ್ಯಮಂತ್ರಿಗಳು 3 ಜನ ಗೆದ್ದಿದ್ದಾರೆ. ಜಗದೀಶ್ ಶೆಟ್ಟರ್, ಬಸವರಾಜ ಬೊಮ್ಮಾಯಿ, ಕುಮಾರಸ್ವಾಮಿ 3 ಜನ ಮಾಜಿ ಮುಖ್ಯಮಂತ್ರಿಗಳು ಕೂಡ ಸ್ಪರ್ಧೆ ಮಾಡಿದರು, ಗೆದ್ದಿದ್ದಾರೆ. ಸೊ ಇದು ಮಂಡ್ಯದಲ್ಲಿ ನಡೆದಂತಹದ್ದು. ಸ್ಟಾರ್ ಚಂದ್ರು ಬಹಳ ಅಬ್ಬರದ ಪ್ರಚಾರ ಮಾಡಿದರು. ಆಮೇಲೆ DK ಶಿವಕುಮಾರ್ ಇದನ್ನೂ ಕೂಡ ಪ್ರತಿಷ್ಠೆಯಾಗಿ ತಗೊಂಡಿದ್ರು, ಗೆಲ್ಲಿಸಲೇಬೇಕು ಅಂತ. ದಕ್ಷಿಣ ಕನ್ನಡ ಬ್ರಿಜೇಶ್ ಚೌಟ ಮಾಜಿ ಸೈನ್ಯಾಧಿಕಾರಿಯವರು, ಇವರು 7,64,132 ಮತವನ್ನು ಪಡೆದಿದ್ದಾರೆ. ಬಿಜೆಪಿಯಿಂದ ಸ್ಪರ್ಧೆ ಮಾಡಿದರು. ಇನ್ನು ಪದ್ಮರಾಜ್ ಪೂಜಾರಿ 6,14,924 ಮತವನ್ನು ಪಡೆದಿರುವಂಥದ್ದು. ಬ್ರಿಜೇಶ್ ಚೌಟ ಬಣ್ಸಿಗೋ ಜೊತೆಗೆ ಪದ್ಮರಾಜ್ ಪೂಜಾರಿ ಬಿಲ್ಲವ. ಸಹಜವಾಗಿ ಅಲ್ಲಿ ಕ್ಯಾಸ್ಟ್ ಕಾಂಬಿನೇಷನ್ ವರ್ಕ್ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರದಿಂದ ಟಿಕೆಟ್ ಅನ್ನು ಕೊಡಲಾಗಿತ್ತು. ನೋಡಿ, ಅಂತರವನ್ನು ಗಮನಿಸ್ತಾ ಇದ್ರಿ. 1,49,208 ಮತಗಳಿಂದ ಬ್ರಿಜೇಶ್ ಚೌಟ ಅವರು ಗೆಲುವಿನ ನಗೆಯನ್ನು ಬೀರಿದ್ದಾರೆ. ಹೇಳಿ ಕೇಳಿ ದಕ್ಷಿಣ ಕನ್ನಡ ಬಿಜೆಪಿಯ ಬೆಲ್ಟ್. ಸಹಜವಾಗಿಯೇ ಬ್ರಿಜೇಶ್ ಚೌಟ ಅಲ್ಲಿ ಗೆಲುವಿನ ನಗೆ ಬೀರಿರುವಂತಹದ್ದು. ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಅನ್ನು ಕೈತಪ್ಪಿಸಿ ಬ್ರಿಜೇಶ್ ಚೌಟ ಅವರಿಗೆ ಹೊಸ ಮುಖಕ್ಕೆ ಮಣೆಯನ್ನು ಹಾಕಲಾಗಿತ್ತು. ಬಟ್ ನಳಿನ್ ಕುಮಾರ್ ಕಟೀಲ್ ಕಳೆದ ಬಾರಿ 2.5 ಲಕ್ಷ ಚಿಲ್ಲರೆನಲ್ಲಿ ಗೆದ್ದಿದ್ರು. ಈ ಸರ್ತಿ ಮಾರ್ಜಿನ್ ಕಡಿಮೆ ಆಗಿದೆ. ದಕ್ಷಿಣ ಕನ್ನಡದಲ್ಲಿ ಬಿಜೆಪಿಗೆ ಮಾರ್ಜಿನ್ ಕಡಿಮೆ ಆಗಿದೆ. ಇನ್ನೂ ಬರಬೇಕಾಗಿತ್ತು 2.5 ಲಕ್ಷ 3 ಲಕ್ಷ ತನಕ ಅಲ್ಲಿನ ವಾತಾವರಣದಲ್ಲಿ. ಮೈಸೂರಿಗೆ ಹೋಗೋಣ. ಮೈಸೂರಿನಲ್ಲಿ ಯದುವೀರ್ ಒಡೆಯರ್ 7,95,503 ಮತಗಳು. ಲಕ್ಷ್ಮಣ್ 6,56,241. ಗೆಲುವಿನ ಅಂತರ 1,39,262 ಮತಗಳು. ಅಂದರೆ ಅಲ್ಲಿಗೆ ಮುಖ್ಯಮಂತ್ರಿಗಳು ತಮ್ಮ ತವರು ಜಿಲ್ಲೆಯಲ್ಲಿ ಶತಾಯಗತಾಯ ತಮ್ಮ ಅಭ್ಯರ್ಥಿ ಗೆಲ್ಲಿಸ್ಕೋಬೇಕು ಅಂತ ಪ್ರಯತ್ನ ಪಟ್ಟಿದ್ದರು. ಆದರೂ ಕೂಡ ಜನ ರಾಜವಂಶಸ್ಥ ಯದುವೀರ್ ಒಡೆಯರ್ ಅವರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ. 1,40,000 ಅಂದ್ಕೊಳ್ಳೋಣ. 1,40,000 ಡಿಫರೆನ್ಸ್ನಲ್ಲಿ ಯದುವೀರ್ ಒಡೆಯರ್ ಅವರು ಈಗ ಗೆದ್ದು ಸಂಸತ್ ಪ್ರವೇಶ ಮಾಡೋದಕ್ಕೆ ಸಕಲ ತಯಾರಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಮತ್ತೊಂದು ಕ್ಷೇತ್ರ ರಾಯಚೂರು. ಇಲ್ಲಿ ಕುಮಾರ್ ನಾಯ್ಕ ಅವರು ಸ್ಪರ್ಧೆಯನ್ನು ಮಾಡಿದ್ರು. ಕಾಂಗ್ರೆಸ್ನಿಂದ ಹೊಸ ಮುಖಕ್ಕೆ ಅವಕಾಶವನ್ನು ಕೊಡಲಾಗಿತ್ತು. ಮಾಜಿ IAS ಅಧಿಕಾರಿ ಆಗಿದ್ರು. 6,70,172 ಮತಗಳನ್ನು ಪಡೆದಿದ್ದಾರೆ. ಜೊತೆಗೆ ಅಮರೇಶ್ವರ್ ನಾಯ್ಕ ಅವರು, ಇವರು ಹಾಲಿ ಸಂಸದರಾಗಿದ್ದರು. ಇವರು 5,90,723 ಮತಗಳನ್ನು ಪಡೆದಿರುವಂಥದ್ದು. ಗೆಲುವಿನ ಅಂತರ 79,444. ಇಲ್ಲಿ ಬಿಜೆಪಿ ಸೋಲಿಕ್ಕೆ ಪ್ರಮುಖ ಕಾರಣ ಪಕ್ಷದೊಳಗಿನಿರುವಂತಹ ಬಂಡಾಯ. ಟಿಕೆಟ್ ಕೈತಪ್ಪಿರುವಂತಹ ಮುನಿಸು ಕೂಡ ಅಮರೇಶ್ವರ ನಾಯ್ಕ ಅವರಿಗೆ ತಾಗಿದಂತೆ ಕಾಣಿಸ್ತಾ ಇದೆ. ಹಾಗಾಗಿಯೇ ಕುಮಾರ್ ನಾಯ್ಕ ಅವರು ಇಲ್ಲಿ ಗೆಲುವಿನ ನಗೆಯನ್ನ ಬೀರಿರುವಂಥದ್ದು. ಕುಮಾರ್ ನಾಯ್ಕ ಅವರು ಮಾಜಿ IAS ಅಧಿಕಾರಿ, ಕರ್ನಾಟಕದಲ್ಲಿ ಜಿಲ್ಲಾಧಿಕಾರಿಗಳಾಗಿ ಬೇರೆ ಬೇರೆ ಕಡೆ ಎಲ್ಲ ಸರ್ವಿಸ್ ಅನ್ನ ಮಾಡಿದ್ರು. ಇನ್ನು ಶಿವಮೊಗ್ಗಕ್ಕೆ ಹೋಗೋಣ. ಶಿವಮೊಗ್ಗದಲ್ಲಿ BY ರಾಘವೇಂದ್ರ 7,78,721 ಮತಗಳು. ಗೀತಾ ಶಿವರಾಜ್ ಕುಮಾರ್ ಅವರಿಗೆ 5,35,006 ಮತಗಳು. ಗೆಲುವಿನ ಅಂತರ ನೋಡಿ 2,43,715. ಗೀತಾ ಶಿವರಾಜ್ ಕುಮಾರ್ ಕಳೆದ ಬಾರಿ ಕೂಡ ಸ್ಪರ್ಧೆ ಮಾಡಿದ್ರು, JDSನಿಂದ ಸ್ಪರ್ಧೆ ಮಾಡಿದ್ರು, ಸೋತಿದ್ರು. ಈ ಬಾರಿ ಕೂಡ ಅವರು ಸೋಲನ್ನು ಅನುಭವಿಸಿದ್ದಾರೆ. ಯಡಿಯೂರಪ್ಪನವರ ಪುತ್ರ ರಾಘವೇಂದ್ರ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿದ. 2 ಮಾಜಿ CM ಕುಟುಂಬದ ನಡುವೆ ನಡೆದಂತಹ ಕಾಳಗ. ಅದರಲ್ಲಿ ಕಾಳಗ ಅನ್ನೋದಕ್ಕಿಂತ ಎಲೆಕ್ಷನ್ ಆ ಥರ ನಡೀತಾ ಇರುತ್ತೆ. ಕೆಲವು ಕಡೆ ಎಲ್ಲ ಕೆಲವು ಜಿಲ್ಲೆಗಳಲ್ಲಿ ಆ ರೀತಿ ಇರುತ್ತೆ. ಬಟ್ ರಾಘವೇಂದ್ರ ಅವರು, ಈವನ್ ಈಶ್ವರಪ್ಪ ಫ್ಯಾಕ್ಟ್ರಿ ಕೂಡ ಇತ್ತು, ಬಟ್ ಈಶ್ವರಪ್ಪ ಅವರಿಗೆ ಠೇವಣಿ ಕೂಡ ಹೋಯಿತು, ಡೆಪಾಸಿಟ್ ಕಳ್ಕೊಂಡ್ರು. ಸೊ ಹಾಗಾಗಿ ಅವರ ಗೆಲುವಿಗೆ ಯಾವುದೇ ತೊಂದರೆ ಆಗಲಿಲ್ಲ. ಬೆಂಗಳೂರು ಉತ್ತರ ಶೋಭಾ ಕರಂದ್ಲಾಜೆ ಅವರು ಕಳೆದ ಬಾರಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಗೆದ್ದಿದ್ರು. ಈ ಬಾರಿ ಸ್ಥಾನ ಪಲ್ಲಟ ಆಗಿತ್ತವರು. ಬೆಂಗಳೂರು ಉತ್ತರಕ್ಕೆ ಬಂದು ಸ್ಪರ್ಧೆ ಮಾಡಿದ್ರು. 9,86,049 ಮತಗಳನ್ನು ಪಡೆದಿದ್ದಾರೆ. ಸದಾನಂದ ಗೌಡರು ಕಳೆದ ಬಾರಿ ಇಲ್ಲಿ ಗೆದ್ದಿದ್ರು. ಇನ್ನು ರಾಜೇಶ್ ಗೌಡ 7,26,573 ಮತಗಳನ್ನು ಪಡೆದಿದ್ದಾರೆ. ಶೋಭಾ ಕರಂದ್ಲಾಜೆ ಅವರ ಗೆಲುವಿನ ಅಂತರ ಬರೋಬ್ಬರಿ 2,59,476 ಮತಗಳಿಂದ ಶೋಭಾ ಕರಂದ್ಲಾಜೆ ಕೇಂದ್ರ ಸಚಿವರಾಗಿದ್ದವರು ಬೆಂಗಳೂರು ಉತ್ತರಕ್ಕೆ ಬಂದು ಗೆಲುವಿನ ನಗೆಯನ್ನು ಬೀರಿದ್ದಾರೆ. ವಿಜಯ ಮಾಲೆಯನ್ನು ತೊಡ್ಕೊಂಡಿದ್ದಾರೆ. ಅಲ್ಲಿ ಅವರಿಗೆ ಗೋ ಬ್ಯಾಕ್ ಶೋಭಾ ಅಂತ ಹೇಳಿದ್ರು. ಇಲ್ಲಿ ಇವರು ರೆಡ್ ಕಾರ್ಪೆಟ್ ಹಾಸಿ ನಮ್ಮ ಬೆಂಗಳೂರು ಉತ್ತರದಲ್ಲಿ ಅವರನ್ನ ಗೆಲ್ಲಿಸ್ಕೊಂಡಿದ್ದಾರೆ ಸಂಭವ್. ಇನ್ನು
ಮತ್ತೊಂದು ಬೆಂಗಳೂರು ಕೇಂದ್ರ, ಇದು ತುಂಬ ಆಶ್ಚರ್ಯ ಆಗಿದ್ದ ಕ್ಷೇತ್ರ. ಹೌದು. ಆರಂಭದಿಂದನೂ ಕೂಡ ಕಾಂಗ್ರೆಸ್ ಕ್ಯಾಂಡಿಡೇಟ್ ಲೀಡಲ್ಲಿದ್ದರು. ಕೊನೆಗೆ ಪಿ ಸಿ ಮೋಹನ್ ಗೆದ್ಬಿಟ್ರು. 6,58,915 ಮತಗಳು ಪಿ ಸಿ ಮೋಹನ್ ತಗೊಂಡಿರೋದು. 6,26,208 ಮತಗಳು ಮನ್ಸೂರ್ ಅಲಿ ಖಾನ್ ಅವರಿಗೆ. ಗೆಲುವಿನ ಅಂತರ 32,707. ಕೊನೆ ಸುತ್ತಿನ ತನಕವೂ ಕೂಡ ಪಿ ಸಿ ಮೋಹನ್ ಸೋಲ್ತಾರೆ ಅಂತಲೇ ಇತ್ತು. ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿ ಇದು ಓಪನ್ ಆಗ್ತಾ ಇದ್ದಂಗೆ 60,000 ಲೀಡನ್ನು ತೆಗೆದುಹಾಕಿ ಇನ್ನೂ 32,000 ಜಾಸ್ತಿ ತಗೊಂಡು ಪಿ ಸಿ ಮೋಹನ್ ಅವರು ಗೆದ್ದರು. ಬೆಂಗಳೂರಿನ 4 ಕ್ಷೇತ್ರಗಳನ್ನು ಕೂಡ ಬಿ ಜೆ ಪಿ ಗೆದ್ದಿದೆ. ಬೆಂಗಳೂರು ಉತ್ತರ, ದಕ್ಷಿಣ, ಕೇಂದ್ರ ಮತ್ತು ಗ್ರಾಮಾಂತರ. ಸೊ ಇಲ್ಲೊಂದು ಕೇಂದ್ರ ಹೋಗಬಹುದು ಅಂತ ಇತ್ತು, ಗೆದ್ದಿದ್ದಾರೆ. ಬೆಂಗಳೂರು ದಕ್ಷಿಣದಲ್ಲಿ ಪ್ರಜ್ವಲಿಸಿದ್ದಾರೆ ಸೂರ್ಯ. ಮತ್ತೊಮ್ಮೆ ಗೆಲುವಿನ ನಗೆಯನ್ನು ಬೀರಿದ್ದಾರೆ ತೇಜಸ್ವಿ ಸೂರ್ಯ ಅವರು. 7,27,537 ಮತಗಳನ್ನು ಪಡೆದಿರುವಂಥದ್ದು. ಅವರ ವಿರುದ್ಧ ಸೌಮ್ಯ ರೆಡ್ಡಿ ಅವರು 4,59,460 ಮತಗಳನ್ನು ಪಡೆದಿದ್ದರು. ಕಳೆದ 23ರ ಚುನಾವಣೆಯಲ್ಲಿ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಡಿಮೆ ಅಂತರದಲ್ಲಿ ಸೌಮ್ಯ ರೆಡ್ಡಿ ಅವರು ಗೆದ್ದಿದ್ರು. ಶತಾಯಗತಾಯ ಈ ಬಾರಿ ಗೆಲ್ಲಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ರಾಮಲಿಂಗಾರೆಡ್ಡಿ ಅವರು ಸೌಮ್ಯ ರೆಡ್ಡಿಗೆ ಟಿಕೆಟ್ ಅನ್ನು ಕೊಡಿಸಿದ್ರು. ಬಟ್ ತೇಜಸ್ವಿ ಸೂರ್ಯ ಅವರು 2,68,077 ಮತಗಳ ಅಂತರದಿಂದ ಭರ್ಜರಿ ಗೆಲುವನ್ನು ದಾಖಲಿಸಿದ್ದಾರೆ. ಮತ್ತೊಮ್ಮೆ ಪಾರ್ಲಿಮೆಂಟ್ ಅನ್ನು ಪ್ರವೇಶ ಮಾಡಿದ್ದಾರೆ.